ಈ ಘಟನೆ ಬಗ್ಗೆ ಕೇಳಿದರೆ ಯಾರಿಗಾದರೂ ಮನಸ್ಸು ಭಾರವಾಗುತ್ತೆ. ಮಧ್ಯಪ್ರದೇಶದ ಬಾರ್ಗಿ ಅಣೆಕಟ್ಟಿನಲ್ಲಿ ಬೋಟ್ ಮುಳುಗಿದಾಗ ನೀರಿನಲ್ಲಿ ಬಿದ್ದವರು ಬದುಕಲು ಹೋರಾಡ್ತಿದ್ರು. ಆ ಗದ್ದಲದ ನಡುವೆ ಒಂದು ತಾಯಿ ತನ್ನ ಚಿಕ್ಕ ಮಗುವನ್ನು ಬಿಟ್ಟು ಕೊಡಲೇ ಇಲ್ಲ. ನೀರಿನ ಮಧ್ಯೆ ತೇಲುತ್ತಾ ಇದ್ದಾಗಲೂ ಅವಳು ಮಗುವನ್ನು ತನ್ನ ಹೃದಯಕ್ಕೆ ಅಪ್ಪಿಕೊಂಡೇ ಇದ್ಲು. ಅದು ಭಯದಿಂದ ಇರ್ಬೋದು, ಕಾಪಾಡಬೇಕು ಅನ್ನೋ ಒಬ್ಬ ತಾಯಿಯ ಸಹಜ ಭಾವ ಇರ್ಬೋದು. ರಕ್ಷಣಾ ತಂಡಗಳು ಹುಡುಕಾಟದ ನಂತರ ನಡೆಸಿದಾಗ ತಾಯಿ ಮತ್ತು ಮಗು ಒಟ್ಟಿಗೆ ಅಪ್ಪಿಕೊಂಡ ಸ್ಥಿತಿಯಲ್ಲಿ ಪತ್ತೆಯಾದರು ಎಂಬ ವರದಿ ಕೂಡ ಇದೆ. ಸೊ ತುಂಬ ಮೌನವಾಗಿ, ಆದರೆ ಅದು ಗಾಢವಾಗಿ ಮನಸ್ಸಿಗೆ ತಟ್ಟುವಂತಹ ದೃಶ್ಯ ಇದು. ಇದು ಕೇಳೋದಕ್ಕೂ ಮತ್ತು ಹೇಳೋದಕ್ಕೂ ಕಷ್ಟದ ವಿಷಯ ಅಂತ ಹೇಳ್ಬೋದು. ಆದರೆ ಇದರಲ್ಲಿ ಒಂದಿಷ್ಟು ಕಠಿಣ ಸತ್ಯ ಇದೆ. ತಾಯಿ ಮಗು ನಡುವಿನ ಬಾಂಧವ್ಯ ಎಷ್ಟು ಗಾಢವಾಗಿರುತ್ತೆ ಅನ್ನೋದನ್ನು ಇಂತಹ ಸಂದರ್ಭಗಳಲ್ಲಿ ತೋರ್ತದೆ. ನಿಮಗೂ ಇದು ಬೇಸರ ಆಗಿರ್ಬೋದು. ನನಗಂತೂ ತುಂಬಾ ದುಃಖಕರವಾದ ವಿಷಯ. ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಧ್ಯಪ್ರದೇಶದ ಜಬಲ್ಪುರ ಜಿಲ್ಲೆಯ ಬಾರ್ಗಿ ಡ್ಯಾಮ್ನಲ್ಲಿ ಇತ್ತೀಚೆಗೆ ಅಂದರೆ ಏಪ್ರಿಲ್ 30ನೇ ತಾರೀಕು ಬೋಟ್ ದುರಂತ ತುಂಬಾ ದುಃಖಕರ ಅಂತಲೇ ಹೇಳ್ಬೋದು. ಇದೇನು ನೀವು ಕೆಲ ದಿನಗಳಿಂದ ಈ ಒಂದು ದೃಶ್ಯನ ನೋಡ್ತಾ ಇದ್ದೀರಲ್ವ, ಒಂದು ರೀತಿಯಾಗಿ ಮನ ಕಲಕುವಂಥ ದೃಶ್ಯ. ಸೊ ಯಾರಾದರೂ ನೋಡಿದರೂ ಸಹ ಕಣ್ಣೀರು ಹಾಕುವಂತಹ ದೃಶ್ಯ ಅಂತಲೇ ಹೇಳ್ಬೋದು. ಲೈಫ್ ಜಾಕೆಟ್ನ ಹಾಕ್ಕೊಂಡು ತಾಯಿ ಮಗುವನ್ನು ಅಪ್ಪಿಕೊಂಡು ಹಾಗೇ ಪ್ರಾಣ ಬಿಟ್ಟಿರೋ ಅಂಥದ್ದು. ಸೊ ನೋಡಿದ್ರೇ ಒಂದು ರೀತಿ ಮನಸ್ಸು ಭಾರವಾಗುತ್ತೆ. ಟೂರಿಸ್ಟ್ ಕ್ರೂಸ್ ಬೋಟು ಇದೊಂದು ಸಂಚಾರಕ್ಕಾಗಿ ಬಳಸುವ ಬೋಟು. ಇಲ್ಲಿ ನಡೆದಿರೋಂತಹ ಘಟನೆ ಅಂತ ಹೇಳ್ಬೋದು. ಈ ಘಟನೆಯನ್ನು ವಿವರಿಸ್ತಾ ಹೋದರೆ, ಬೋಟ್ ಸಾಗುತ್ತಿದ್ದಾಗ ಹಠಾತ್ ಬಲವಾದ ಗಾಳಿ ಮತ್ತು ಅಲೆಗಳು ಶುರುವಾದವು. ಗಾಳಿಯ ವೇಗ ಸುಮಾರು 50-65 ಕಿಲೋಮೀಟರ್ ಇತ್ತು ಅಂತ ಹೇಳಲಾಗ್ತಿದೆ. ಹವಾಮಾನ ಎಚ್ಚರಿಕೆ ಇದ್ದರೂ ಬೋಟನ್ನು ಓಡಿಸಲಾಯಿತು. ಸೊ ಹಲವರಿಗೆ ಲೈಫ್ ಜಾಕೆಟ್ ಸರಿಯಾಗಿ ಕೊಡಲಾಗಿರಲಿಲ್ಲ. ಸೊ ಇದರಿಂದ ಬೋಟು ಅಸಮತೋಲನ ಕಳೆದುಕೊಂಡು ಮುಳುಗಿತು ಅಂತ ಹೇಳ್ಬೋದು. ಆರಂಭದಲ್ಲಿ 9 ಜನರು ಸಾವನ್ನಪ್ಪಿದ್ರು, ನಂತರ 13ಕ್ಕೆ ಏರಿತು. ಸುಮಾರು 20-30 ಜನರನ್ನು ರಕ್ಷಿಸಲಾಯಿತು ಅಂತ ಹೇಳಲಾಗ್ತಿದೆ. ಇನ್ನೇನು ಬೋಟ್ ಮುಳುಗ್ತಾ ಇದೆ ಅನ್ನೋ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಆತಂಕ ಶುರುವಾಗುತ್ತೆ. ಹಾಗೆಯೇ ನೀರು ರಭಸವಾಗಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಂತರ ಕೆಲವರು ಕಾಣೆ ಕೂಡ ಹಾಕ್ತಾರೆ, ಇನ್ನು ಕೆಲವರು ಈಜು ಬರುವಂಥವರು ಜಿಗಿದು ಪ್ರಾಣವನ್ನು ಉಳಿಸ್ಕೊಳ್ತಾರೆ. ಇದರಲ್ಲಿ ರಕ್ಷಣಾ ತಂಡಗಳು ಒಂದು ತಾಯಿ ಮತ್ತು ಚಿಕ್ಕ ಮಗುವಿನ ಶವವನ್ನು ಒಟ್ಟಿಗೆ ಅಪ್ಪಿಕೊಂಡ ಸ್ಥಿತಿಯಲ್ಲಿ ಕಂಡುಬಂತು. ಈ ಒಂದು ದೃಶ್ಯ ತುಂಬಾ ಮನ ಕಲಕುವಂತಿತ್ತು. ತಾಯಿ ತನ್ನ ಮಗುವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಅಪ್ಪಿಕೊಂಡು ಹಾಗೆ ಮಲಗಿದ್ರು. ಇದನ್ನು ರಕ್ಷಣಾ ಸಿಬ್ಬಂದಿಗಳು ತೆಗೆಯುವಾಗ ಅವರಿಗೂ ಕೂಡ ತುಂಬಾ ಮನಸ್ಸಿಗೆ ನೋವು ಮಾಡಿಕೊಂಡು ತೆಗೆದ್ರು ಅಂತ ಹೇಳಲಾಗ್ತಿದೆ. ಹಾಗೆಯೇ ಮಗುವನ್ನು ಬಿಡಿಸ್ಲಿಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಆ ಕೈ ಬಿಗಿದಪ್ಪಿರೋಂತಹ ಗಟ್ಟಿಯಾದ ಕೈ ಬಿಡಲೇ ಇಲ್ಲ ಅಂತೇಳಿ ಕೂಡ ಹೇಳಲಾಗ್ತಿದೆ. ಇನ್ನು ತುಂಬಾ ಎಫರ್ಟ್ ಹಾಕಿ ಮಗುವನ್ನು ತಾಯಿಯಿಂದ ಬಿಡಿಸಲಾಗ್ತಿದೆ. ಆದರೆ ತಾಯಿ ಮಗುವಿನ ಪ್ರಾಣ ಮಾತ್ರ ಇರಲಿಲ್ಲ ಅಂತಲೂ ಕೂಡ ಹೇಳಲಾಗ್ತಿದೆ. ಇದರ ಮುಖ್ಯ ತಪ್ಪು ಅಂತ ಹೇಳಿದ್ರೆ ಹವಾಮಾನ ಎಚ್ಚರಿಕೆಯನ್ನು ನಿರ್ಲಕ್ಷ್ಯ ಮಾಡುವುದು, ಲೈಫ್ ಜಾಕೆಟ್ಗಳ ಕೊರತೆ, ಸಾಧ್ಯವಾದರೆ ಹೆಚ್ಚು ಜನರನ್ನು ಏರಿಸುವುದು, ಅಗತ್ಯಕ್ಕಿಂತ ಬೋಟ್ನಲ್ಲಿ ಹೆಚ್ಚು ಜನರನ್ನು ಹಾಕೋದು, ಸುರಕ್ಷತಾ ನಿಯಮ ಪಾಲನೆ ಇಲ್ಲವೇ ಇಲ್ಲ ಅಂತಲೂ ಕೂಡ ಹೇಳಿದೆ. ಇಲ್ಲಿ ಯೆಲ್ಲೋ ಕಲರ್ ಅಲರ್ಟ್ ಕೂಡ ಇತ್ತು ಅಂತ ಹೇಳಲಾಗ್ತಿದೆ. ತುಂಬ ದಿನಗಳಿಂದ ಬೋಟ್ನ ಅನ್ನು ನದಿಯಲ್ಲಿ ಬಿಡಲು ಆಗ್ತಾ ಇರಲಿಲ್ಲ. ಆದರೂ ಕೂಡ ನಿಯಮ ಉಲ್ಲಂಘನೆ ಪಾಲನೆ ಮಾಡಲಿಲ್ಲ. ಕ್ರೂಸ್ ಸೇವೆಗಳ ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ, ತನಿಖೆಗೆ ಆದೇಶ ನೀಡಲಾಗಿದೆ ಅಂತಲೂ ಕೂಡ ಹೇಳಲಾಗ್ತಿದೆ. ಮೃತರ ಕುಟುಂಬಕ್ಕೆ ಪರಿಹಾರವನ್ನು ಘೋಷಿಸಲಾಗಿದೆ. ಇದು ಪ್ರಾಕೃತಿಕ ಪರಿಸ್ಥಿತಿ ಮತ್ತು ಮಾನವ ನಿರ್ಲಕ್ಷ್ಯ ಎರಡೂ ಸೇರಿ ಸಂಭವಿಸಿದ ದುರಂತ. ತಾಯಿ ಮಗು ಕತೆ ನಿಜವಾಗಿಯೇ ನಡೆದ ಘಟನೆ ಇದ್ದರೂ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವ ಕೆಲವು ಫೋಟೋಗಳು ಫೇಕ್, ಅಂದರೆ
AI ಆಧಾರಿತವಾಗಿ ಆಗಿದೆ. ಆದರೆ ಇದಂತೂ ನಿಜ ಅಂತಲೇ ಹೇಳ್ಬೋದು. ಹೌದು, ಈ ಘಟನೆ ಬಗ್ಗೆ ಕೇಳಿದರೆ ಯಾರಿಗಾದರೂ ಮನಸ್ಸು ಭಾರವಾಗುತ್ತೆ. ಮಧ್ಯಪ್ರದೇಶದ ಬಾರ್ಗಿ ಅಣೆಕಟ್ಟಿನಲ್ಲಿ ಬೋಟ್ ಮುಳುಗಿದಾಗ ನೀರಿನಲ್ಲಿ ಬಿದ್ದವರು ಬದುಕಲು ಹೋರಾಡ್ತಿದ್ರು. ಆ ಗದ್ದಲದ ನಡುವೆ ಒಂದು ತಾಯಿ ತನ್ನ ಚಿಕ್ಕ ಮಗುವನ್ನು ಬಿಟ್ಟು ಕೂಡಲೇ ಇಲ್ಲ. ಸೊ ನೀರಿನ ಮಧ್ಯೆ ತೇಲುತ್ತಾ ಇದ್ದಾಗಲೂ ಅವಳು ಮಗುವನ್ನು ತನ್ನ ಹೃದಯಕ್ಕೆ ಅಪ್ಪಿಕೊಂಡೇ ಇಟ್ಟಿದ್ದಳು. ಸೊ ಅದು ಭಯದಿಂದ ಇರ್ಬೋದು, ಕಾಪಾಡಬೇಕು ಅನ್ನೋ ಒಬ್ಬ ತಾಯಿಯ ಸಹಜ ಭಾವದಿಂದ ಇರ್ಬೋದು. ರಕ್ಷಣಾ ತಂಡಗಳು ನಂತರ ಹುಡುಕಾಟ ನಡೆಸಿದಾಗ ತಾಯಿ ಮಗು ಒಟ್ಟಿಗೆ ಅಪ್ಪಿಕೊಂಡ ಸ್ಥಿತಿಯಲ್ಲಿ ಪತ್ತೆಯಾದರು ಎಂಬ ವರದಿಗಳು ಬಂದವು. ಅದು ತುಂಬ ಮೌನವಾಗಿ ಆದರೆ ತುಂಬ ಗಾಢವಾಗಿ ಮನಸ್ಸಿಗೆ ತಟ್ಟುವ ದೃಶ್ಯ. ಒಬ್ಬ ತಾಯಿ ತನ್ನ ಮಗುವನ್ನು ಕೊನೆಯ ಕ್ಷಣದವರೆಗೂ ಬಿಡಲಿಲ್ಲ ಅನ್ನೋದು ಅದರಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದೊಂದು ರೀತಿ ಕೇಳೋದಕ್ಕೂ ಹೇಳೋದಕ್ಕೂ ಕಷ್ಟದ ವಿಷಯ, ಆದರೆ ಇದರಲ್ಲಿ ಒಂದಿಷ್ಟು ಕಠಿಣ ಸತ್ಯ ಇದೆ. ತಾಯಿ ಮಗು ನೀಡಿದ ನಡುವಿನ ಬಾಂಧವ್ಯ ಎಷ್ಟು ಗಾಢವಾಗಿರುತ್ತದೆ ಅನ್ನೋದನ್ನು ಇಂತಹ ಸಂದರ್ಭಗಳು ತೋರ್ತವೆ. ಮನಸ್ಸಿಗೆ ತುಂಬ ಭಾರ ಆಯಿತು. ನನಗೂ ಕೂಡ ಇದನ್ನು ಹೇಳುವಾಗ, ನಿಮ್ಮ ಜೊತೆ ಶೇರ್ ಮಾಡುವಾಗ ತುಂಬ ಬೇಸರ ಕೂಡ ಆಯಿತು. ಎಷ್ಟೇ ಆಗಲಿ ತಾಯಿ ಅಲ್ವಾ, ಎಂಥ ಸಂದರ್ಭದಲ್ಲೂ ಬಿಟ್ಕೊಡಲ್ಲ ಅನ್ನೋದಕ್ಕೆ ಇದೊಂದು ಅದ್ಭುತವಾದಂತಹ ಸಾಕ್ಷಿ. ಆದರೆ ನನಗನ್ಸಿರೋ ಪ್ರಕಾರ ತಾಯಿ ಮಗು ಇಬ್ಬರೂ ಬದುಕುಳಿದಿದ್ದರೆ ಇನ್ನೂ ಕೂಡ ಆ ಪ್ರಕೃತಿಗೆ ಧನ್ಯವಾದವನ್ನು ತಿಳಿಸ್ತಾ ಇದ್ವಿ ಅಲ್ವಾ. ಸೊ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೊಂದಷ್ಟು ವಿಷಯವೊಂದಿಗೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್ ಎಲ್ರಿಗೂ.